ಹಾಯ್ ಫ್ರೆಂಡ್ಸ್, ಇವತ್ತು ತಿಂಡಿಗೆ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿನ ಮಾಡ್ಕೋತಾ ಇದ್ದೀನಿ. ಮನೇಲೇ ಒಂದು ಕುಂಬಳಕಾಯಿ ಇತ್ತು, ಅರ್ಧನ ಕಟ್ ಮಾಡಿಕೊಂಡು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಅಪ್ಪ ಕೂಡ ಫೋನ್ ಮಾಡಿದರು, ಮಕ್ಕಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ. ಅವರು ಕೂಡ ಬರ್ತಾ ಇದ್ದಾರೆ. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಕೂಡ ಬೇಗನೆ ತಿಂಡಿ ಕೆಲಸ ಎಲ್ಲ ಮುಗಿಸೋಣ ಅಂತೇಳಿ ತಿಂಡಿನ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟೆಲ್ಲ ಒಂದು ಕಡೆ ಕಲಸಿ ಇಟ್ಟು ಇವಾಗ ಕುಂಬಳಕಾಯಿನೆಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆಗೆ ಒಗ್ಗರಣೆಗೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಫ್ರೈ ಮಾಡಿಕೊಂಡು ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ನಾರ್ಮಲಾಗಿ ಮಾಡೋ ರೀತಿಯೇ ಪಲ್ಯನ ಮಾಡ್ಕೊತಾ ಇದ್ದೀನಿ, ಬೇಗ ಕೂಡ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಹಾಕೋತಾ ಇದ್ದೀನಿ. ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಬೇಗನೆ ಬೆಂದೋಗುತ್ತೆ. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು ಸ್ವಲ್ಪ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನಾವು ಯಾವುದೇ ಪಲ್ಯ ಮಾಡಿದ್ರೂ ಕೂಡ ಲಾಸ್ಟಲ್ಲಿ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿ ಹೋಗುತ್ತೆ. ನೆಕ್ಸ್ಟು ಒಂದು ಕಡೆ ಚಪಾತಿನ ಒತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಳಿಗೂ ಕೂಡ ಡಬ್ಬಿಗೆಲ್ಲ ಹಾಕಬೇಕು, ಅವ್ರಿಗೂ ಕೂಡ ತಿನ್ನೋದಕ್ಕೆ ಕೊಡಬೇಕು. ಅಪ್ಪನೂ ಕೂಡ ತಿಂಡಿಗೆ ಇಲ್ಲಿಗೆ ಬರ್ತಿದ್ದಾರೆ. ಬೇಗನೆ ಆಗಲಿ ಅಂತ ಹೇಳಿ ಚಪಾತಿನ ಒತ್ತಿ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಇವತ್ತು ಫ್ರೆಂಡ್ಸ್ಗಳೆಲ್ಲ ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಮನೆಗೆ ಹೂವು, ಹಣ್ಣು, ತರಕಾರಿಗಳು ಕೂಡ ತಗೋಬೇಕಿತ್ತು. ಅದನ್ನೆಲ್ಲ ತಗೊಬರೋಣ ಅಂತ ಹೇಳಿ ಸಿಟಿಗೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಸ್ಕೂಲ್ಗೆ ರೆಡಿ ಆಗೋಷ್ಟರಲ್ಲಿ ಅಪ್ಪ ಕೂಡ ಮನೆಗೆ ಬಂದು ಮಕ್ಕಳನ್ನೆಲ್ಲ ನೋಡಿ ಮಾತಾಡ್ಸಿದ್ರು. ಕುಶಲ್ಗೂ ಕೂಡ ಸ್ಕೂಲ್ಗೆ ಲೇಟಾಗಿತ್ತು. ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನು ಕೂಡ ರೆಡಿ ಮಾಡಿ ಕಳಿಸ್ದೆ. ಅವನು ಕೂಡ ಸ್ಕೂಲ್ಗೆ ಹೋದ. ಅವನು ಹೋದ್ಮೇಲೆ ಅಪ್ಪನಿಗೂ ಕೂಡ ತಿಂಡಿ ಕೊಟ್ಟೆ, ಅವರು ತಿಂಡಿ ಮಾಡಿದ್ರು. ಮೋಹಿತು ಕೂಡ ಅಪ್ಪನ ಜೊತೆಲೇ ಕೂತ್ಕೊಂಡು ತಿಂಡಿ ಮಾಡ್ದ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅಪ್ಪ ಕೂಡ ಕೆಲ್ಸಕ್ಕೆ ಹೋದರು. ಮಹೇಶ್ ಅವರು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋದರು. ಅವರೆಲ್ಲ ಹೋದ್ಮೇಲೆ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ಸಿಟಿಗೆ ಹೋಗೋದಕ್ಕೆ ರೆಡಿ ಆದೆ. ಸಿಟಿಗೆ ಬಸ್ಸಲ್ಲೇ ಹೋಗೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಗಾಡಿನ ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕ್ ಮಾಡಿ ಎಲ್ಲ ಒಟ್ಟಿಗೆ ಹೋಗ್ತೀವಿ. ನಾವು ಪ್ರತಿ ಸರಿನೂ ಸಿಟಿಗೆ ಹೋಗುವಾಗ 3 ಜನನೂ ಒಟ್ಟಿಗೆ ಹೋಗೋದು. ಯಾರೇನೇ ತಗೋಬೇಕು ಅಂದ್ರೂ 3 ಜನನೂ ಒಟ್ಟಿಗೆ ಹೋಗಿ ನೋಡಿ ಪರ್ಚೇಸ್ ಮಾಡಿಕೊಂಡು ಬರ್ತೀವಿ. ನಾವು ಕೂಡ ಇವಾಗ ಸಿಟಿಗೆ ಹೊರಟ್ವಿ. ಸಿಟಿಲಿ ನಾವು ಫಸ್ಟ್ ಮ್ಯಾಚಿಂಗ್ ಸೆಂಟರ್ಗೆ ಬಂದ್ವಿ. ನನ್ನ ಮದುವೆ ಸೀರೆಗೆ ಒಂದಕ್ಕೆ ಬ್ಲೌಸ್ನ ತೊಗೋಬೇಕಿತ್ತು. ರೆಡಿಮೇಡ್ ಬ್ಲೌಸ್ನ ನೋಡಿದ್ವಿ, ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಪೀಸ್ನೇ ತೊಗೊಂಡು ಸಿಂಪಲ್ಲಾಗಿ ವರ್ಕ್ ಮಾಡಿಸೋಣ ಅಂತ ಹೇಳಿ ಬಾರ್ಡ್ರಿಗೆ ಮ್ಯಾಚ್ ಆಗೋ ರೀತಿ ಪೀಸ್ನ ತೊಗೊಂಡ್ವಿ. 2-3 ಅಂಗಡೀಲಿ ನೋಡಿ ಪ್ರೈಸು, ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಪರ್ಚೇಸ್ ಮಾಡಿದ್ವಿ. ಸೇಮ್ ಕಲರ್ ಸಿಕ್ತು. ನೆಕ್ಸ್ಟು ನಾವು ಬಟ್ಟೆ ಎಲ್ಲ ತೊಗೊಂಡಾದ್ಮೇಲೆ ಮಾರ್ಕೆಟ್ ಒಳಗಡೆ ಬಂದ್ವಿ. ಇವಾಗಂತೂ ಸರಿಯಾಗಿ ಮಳೆ ಆಗಿಲ್ಲದೆ ಇರೋದ್ರಿಂದ ಎಲ್ಲ ತರಕಾರಿ ರೇಟು ಕೂಡ ಜಾಸ್ತಿ ಆಗಿದೆ. ಸೊಪ್ಪುಗಳ ರೇಟು ಕೂಡ ತುಂಬಾ ಜಾಸ್ತಿ ಆಗಿದೆ. ಮನೇಲಿ ತರಕಾರಿ ಎಲ್ಲ ಖಾಲಿ ಆದಾಗ ನಾವು ಫ್ರೆಂಡ್ಸ್ಗಳು ಮಾತಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ತಗೊಬರೋಣ ಅಂತ ಹೇಳಿ ಮಾರ್ಕೆಟ್ಗೆ ಬರ್ತೀವಿ. ಮಾರ್ಕೆಟಲ್ಲೇ ಬಂದು ತಗೊಳ್ಳೋದ್ರಿಂದ ರೇಟು ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಫ್ರೆಶ್ ಆಗಿರೋ ತರಕಾರಿ ಕೂಡ ಸಿಗುತ್ತೆ. ನೆಕ್ಸ್ಟ್ ನಾವು ಹಣ್ಣುಗಳು ತಗೊಳ್ಳೋಣ ಅಂತೇಳಿ ಹಣ್ಣಿನ ಮಾರ್ಕೆಟ್ ಒಳಗಡೆ ಬಂದ್ವಿ. ಹಣ್ಣಿನ ರೇಟು ಕೂಡ ಎಲ್ಲ ಜಾಸ್ತಿ ಇದೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಹಾಕೋದಕ್ಕೆ ಅಂತೇಳಿ ಸ್ವಲ್ಪ ಹಣ್ಣುಗಳು ಕೂಡ ತಗೊಂಡು ಅಲ್ಲಿಂದ ಹೊರಟ್ವಿ. ತರಕಾರಿಗಳು, ಹಣ್ಣೆಲ್ಲ ತಗೊಂಡ್ಮೇಲೆ ಬ್ಯಾಗು ಕೂಡ ಫುಲ್ ತೂಕ ಆಯಿತು. ಬಿಸಿಲು ಕಾವಿದ್ದಿದ್ದರಿಂದ ಫುಲ್ ಸೆಕೆಯಾಗಿ ಸುಸ್ತಾಯ್ತಿತ್ತು. ನಾವು ಕೂಡ ಒಂದು ಕಡೆ ಬ್ಯಾಗ್ಗಳನ್ನ ಇಟ್ಟು ಒಂದು 5 ನಿಮಿಷ ಕೂತಿದ್ದು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟು ನಾವು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಮನೆಗೆ ಹೊರಟ್ವಿ. ಸಿಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಹಣ್ಣು ತರಕಾರಿಗಳೆಲ್ಲ ಎತ್ತಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿದು ಊಟ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಬಂದು 3:15 ಆಯಿತು. ಕುಶಲ್ಗೂ ಕೂಡ ಸ್ಕೂಲ್ ಬಿಡೋ ಟೈಮ್ ಆಯಿತು. ನೆಕ್ಸ್ಟು ಕುಶಲ್ನ ಕರ್ಕೊಬರೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬಂದೆ. ಮೋಹಿತು ಸೈಕಲಲ್ಲಿ ಹೋಗೋದ್ರಿಂದ ಅವನು ಸ್ಕೂಲ್ ಬಿಟ್ಟ ತಕ್ಷಣವೇ ಬಂದು ಮನೆ ಹತ್ರ ವೆಯ್ಟ್ ಮಾಡ್ತಿರ್ತಾನೆ.
ಈ ಸೀರೆಗೇ ಬ್ಲೌಸ್ ಪೀಸ್ನ ತಂದಿದ್ದು ಸಿಂಪಲ್ಲಾಗಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋಣ ಅಂತ. ಇದು ನನ್ನ ಮದುವೆ ಸೀರೆ. ಮದುವೆಲಿ ಹೊಲಿಸಿರೋ ಬ್ಲೌಸ್ ಎಲ್ಲ ಚಿಕ್ಕದಾಗ್ತಿದೆ, ಹಾಗಾಗಿ ಇದಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಸಿ ವೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸ್ಕೂಲಿಂದ ಮಗಳನ್ನ ಕರ್ಕೊಂಡು ಬರುವಾಗ ನಾನು ವಾರ್ಗಿತಿ ಕೂಡ ಮನೆಗೆ ಬಂದಳು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.